ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆ 78 ಕೋಟಿ ರೂಪಾಯಿ ಸಕ್ಕರೆ ಒತ್ತೆ ಸಾಲಕ್ಕೆ ಸಂಬಂಧಪಟ್ಟಂತೆ ಜನವರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಮಾಡಿ ನನ್ನನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಗುಲ್ಬರ್ಗ ಅಧಿಕಾರಿಗಳು ಏನು ಆರ್ಡರ್ ಮಾಡಿದ್ರು 68 ಆರ್ಡರ್, ಅದಕ್ಕೆ ಬೆಂಗಳೂರು ಅಧಿಕಾರಿಗಳು ನ್ಯಾಯಾಲಯ ಸ್ಟೇ ಕೊಟ್ಟಿದೆ. ಆ ಸ್ಟೇ ಇದ್ದ ಮೇಗೂ ಅವರು ಆ ಸ್ಟೇ ಕನ್ಸಿಡರ್ ಮಾಡಲ್ದಾಗ ನನಗೆ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಮೇನ್ ಈಶ್ವರ್ ಖಂಡ್ರೆ ಅವ್ರ ಒತ್ತಡ ಇದೆ. ರಾಜಕೀಯ ದೃಷ್ಟಿಕೋನದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ರೈತರು ಪೇಮೆಂಟ್ ಮಾಡಿದಾಗ ಇವ್ರು ಏನದಂದ್ರೆ ಈ ರೀತಿ ಮಾಡಿದ ತಪ್ಪದ. ಅವ್ರಿಗೆ ಅಷ್ಟು ಮನಸ್ಸಿದ್ರೆ 85 ಕೋಟಿ ಸಕ್ಕರೆ ಅದಂತ ನಾನು ಅವ್ರಿಗೆ ತೋರಿಸ್ಕೊಟ್ಟಿನಿ. ನಮ್ಮ ಮಲ್ಲಿಕಾರ್ಜುನರಿಗೂ ನಾ ಹೇಳಿನ ವಿಷಯ. ಹಾಗೆ ಬಂದು ಅವ್ರು ಸೀಜ್ ಮಾಡ್ಕೊಂಡು ವಸೂಲಿ ಮಾಡಬೇಕಾಗಿತ್ತು. ರೈತರ ಪೇಮೆಂಟ್ ಉಳಿತಿತ್ತು. ಆಗ ಈಶ್ವರ್ ಖಂಡ್ರೆ ಸಿದ್ದರಾಮಯ್ಯ ಅವ್ರ ಬಳಿ ಕುಡಿಸ್ಬೇಕಾಯ್ತಿತ್ತು. ಅದು ಕುಡಿಸೋದು ತಪ್ಪಿಸ್ಬೇಕಂತ ಈ ಕಡೆ ಪೇಮೆಂಟು ಆಗೋದಾಗಲೇ ಆಮೇಲೆ DKಗೂ ಒಳಗೆ ಹಾಕಬೇಕು ಅಂತ ಈ ಪ್ಲಾನ್ ಮಾಡಿದ್ದಾರೆ. ಅವ್ರ ವಿರುದ್ಧ 2 ಸರಿ MLA ಎಲೆಕ್ಷನ್ ನಿಂತಿನ 50,000 65,000 ಓಟ್ ತಗೊಂಡು ಅದು ದೇಶದ ಅವರಿಗೆ. ಆಮೇಲೆ ಅವರು ತಮ್ಮ 160 ಕೋಟಿ ಹಗರಣ ಮಾಡಿದ್ದು ಲೋಕಾಯುಕ್ತದಲ್ಲಿ ಕೇಸ್ ದಾಖಲು ಮಾಡಿದೆ. ಅದು ಒಂದು ಸ್ವಲ್ಪ ಎಲ್ಲ ನೋಟಿಸ್ಗಳು ಬಂದವ. ಅವ್ರಿಗೆ ಸಿಟ್ಟು ಬಂದದ್ದು ಈಗ ತುಂಬ್ಕೊಂಡು ಬಂದದ. ಹೆಂಗಾರ ಮಾಡಿ ನನಗೆ ಒಳಗೆ ಹಾಕ್ಬೇಕಲ್ಲ ಅಂತ ನಾ ಚಿಂತೆ ಮಾಡಲ್ಲ. ನಾ ಯಾವ ವ್ಯವಹಾರ ಮಾಡಿಲ್ಲ, ತಪ್ಪುಗಳು ಮಾಡಿಲ್ಲ. ರೈತರ ಸಲಹೆ ಜೈಲಿಗೆ ಹೋಗ್ಲಿಕ್ಕೂ ನಾನು ಸಿದ್ಧಿದ್ದೀನಿ. ಹಾಗೆ ನನಗೆ ಚಿಂತೆ ಇಲ್ಲ. ಬಟ್ ಇದಕ್ಕೆ ಉತ್ತರ ಜನರ ಬಳಿ ನಾ ಕೇಳ್ತೀನಿ. ಜನ ನಿಮಗೆ ಉತ್ತರ ಕೊಡ್ತಾರೆ. ಧನ್ಯವಾದ.